ಪ್ರತಿಯೊಬ್ಬರಿಗೂ ಹವ್ಯಾಸ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಓಲ್ಡ್ ಜೊತೆಗೆ ಗೋಲ್ಡ್ ಹವ್ಯಾಸ ಅನ್ನೋದು ತುಂಬ ವಿಭಿನ್ನವಾಗಿರುವಂತಹದ್ದು. ಆದರೆ ಈಗ ನಾನಿದ್ದೇನೆ ಬೆಂಗಳೂರಿನ ಹೃದಯ ಭಾಗ ಅಂತಲೇ ಕರೆಸಿಕೊಂಡಿರುವಂತಹ RR ನಗರದಲ್ಲಿರುವಂತಹ ವಾಹನ ಸಂಗ್ರಹಾಲಯದಲ್ಲಿ. ಸೊ ಆ ವಾಹನ ಸಂಗ್ರಹಾಲಯದ ಓನರ್ ನನ್ನ ಜೊತೆಗಿದ್ದಾರೆ, ಡಾಕ್ಟರ್ ರವಿ ಪ್ರಕಾಶ್ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಈ ವಾಹನಗಳೊಂದಿಗೆ ಒಡನಾಟ ಅವ್ರದ್ದು ಶುರುವಾಗಿದೆ ಅಂತ. ಸರ್, ಮೊದಲನೇದಾಗಿ ತಮಗೆ ನಮಸ್ಕಾರ. ಹಾಗೆ ನಮಸ್ಕಾರ. ಸರ್, ಈಗ ನಾನು ಎಲ್ಲ ಕಾರ್ಗಳನ್ನು ನೋಡಿದೆ, ತುಂಬ ವಿಭಿನ್ನವಾಗಿರುವಂಥದ್ದು ಮತ್ತು ತುಂಬ ಹಳೆ ಕಾರ್ಗಳು. ಇವತ್ತಿನ ದಿನಮಾನದಲ್ಲಿ ಇದನ್ನು ನೋಡೋಕ್ಕೆ ಸಿಗೋದು ನಿಜಕ್ಕೂ ಕಷ್ಟ. ಸೊ ಈ ರೀತಿಯಾದಂಥ ಹವ್ಯಾಸ, ವಾಹನಗಳನ್ನು ಸಂಗ್ರಹಣೆ ಮಾಡುವಂಥ ಹವ್ಯಾಸ ತಮಗೆ ಹೇಗೆ ಶುರುವಾಗಿರುವಂಥದ್ದು? ನಾನು ಚಿಕ್ಕಂದಿನಿಂದಲೇ ನನಗೆ ವಾಹನ ಸ್ವಲ್ಪ ಹುಚ್ಚಿತ್ತು. ಅದಕ್ಕೆ ಪ್ರೇರಣೆ ಕೊಟ್ಟವರು ನಮ್ಮ ತಾತ. ಅವರೊಬ್ಬರು ರೈತರು. ನಮ್ಮ ತಂದೆ ಒಬ್ಬರು ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯದರ್ಶಿಗಳಾಗಿ ರಿಟೈರ್ ಆದವರು. ಆದರೆ ನಮ್ಮ ತಾತನಿಗೆ ನಾನೇ ಹಿರಿ ಮೊಮ್ಮಗ ಆಗಿದ್ದರಿಂದ ಭಾಳ ಪ್ರೀತಿ. ಸೊ ಅವರು ನನಗೆ ನಾನು PUC ಸೇರಿದಾಗ 14 ವರ್ಷ ನನಗೆ. ಆವಾಗಲೇ ನನಗೆ ಒಂದು ಮೋಟ್ರ್ ಸೈಕಲ್ ತೆಗೆದುಕೊಟ್ರು, ಹೋಂಡಾ ಮೋಟ್ರ್ ಸೈಕಲು. ಆ ಹೋಂಡಾ ಮೋಟ್ರ್ ಸೈಕಲ್ ತೊಗೊಂಡು ನಾನು ಮೈಸೂರಿನಲ್ಲಿ ಓಡಾಡ್ತಿದ್ದಾಗ ಎಲ್ಲ ನನ್ನ ಸ್ನೇಹಿತರು ನನ್ನನ್ನು ಹೋಂಡಾ ಕಿಡ್ ಅಂತ ಕರೀತಾಯಿದ್ರು. ಆವಾಗಲೇ ಈ ವಾಹನಗಳ ಮೇಲೆ ಸ್ವಲ್ಪ ವ್ಯಾಮೋಹ ಶುರುವಾಯಿತು. ಅದಾದಮೇಲೆ ನಾನು ಸ್ವಲ್ಪ ರೇಸು ರ್ಯಾಲಿ ಅಂತ ಹೇಳಿ ನನ್ನ ಸ್ನೇಹಿತರುಗಳೆಲ್ಲ ಹೋಗ್ತಾಯಿದ್ರು. ಅದರಲ್ಲಿ ನಾನು ಕೂಡ ಅವ್ರ ಜೊತೆ ಭಾಗವಹಿಸ್ತಾ ಇದ್ದೆ. ಹಾಗೆ ನಾನು ಮೆಡ್ರಾಸಿಗೆ ಒಂದು ರೇಸಿಗೆ ಹೋದಾಗ ಈ ಒಂದು ಒಂದು ಹಳೆ ಕಾರು ಹಾದು ಹೋಗ್ತಿದ್ದನ್ನು ನೋಡಿದೆ. ಆವಾಗ ನನ್ನ ಸ್ನೇಹಿತನ ಕೇಳಿದೆ, ಇಲ್ಲ ಆ ಕಾರ್ ಮಾರಾಟಕ್ಕಿದೆ ಅಂತ ಹೇಳಿದ್ರು. ಆವಾಗ ಆ ಕಾರಿನ ಮಾಲೀಕರು ಯಾರು ಅಂತ ಹೇಳಿ ಅವರ ಮನೆಗೆ ಹೋದಾಗ ಅವರೇ ಜನರಲ್ ಮಹಾದೇವನ್ರವರು. ಅವರು ಅವರ ಮಗುವಂತೆ ಆ ಕಾರ್ನ ನೋಡ್ಕೊಂಡಿದ್ರು. ಅವ್ರನ್ನ ಕಾರ್ನ ನೋಡಿಕೊಂಡು ಅವರು ನನಗೆ ಆವತ್ತು ನೀನು ಕೂತ್ಕೊ ಅಂತ ಹೇಳಿ ನನಗೆ ಅವ್ರ ತಾಯಿ ಕಮಲಾ ಅಂತಿದ್ದರು. ಅವ್ರು ನಮಗೆ ತಿಂಡಿ ಅದೆಲ್ಲ ಕೊಟ್ಟು, ಇವರು ಸ್ವಲ್ಪ ಬಿಯರ್ನು ಕುಡಿ ಅಂತ ಹೇಳಿ ಕುಡಿಸಿಕೊಟ್ರು. ಆಮೇಲೆ ಅವರು ಮೊದಲನೇ ಮಾಡಿನಲ್ಲಿದ್ದರು. ಆಮೇಲೆ ಅವ್ರು ನನ್ನನ್ನು ಆಮೇಲೆ ನಾನು ಕೇಳಿದೆ ವಾಹನಕ್ಕೆ ಎಷ್ಟು ಅಂಥೇಳಿ. ಅದು 78ನೇ ಇಸ್ವಿನಲ್ಲಿ ಫೆಬ್ರವರಿ. ಆವಾಗ ಅವ್ರು ಹೇಳಿದ್ರು, ನಾನು 40,000 ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂಥೇಳಿ. 40,000 ಅಂದರೆ ಆವತ್ತು 4 ಕೋಟಿ ಬೆಲೆ. ಆ ದುಡ್ಡು ಕೊಡುವಂಥ ಶಕ್ತಿ ನನಗಿರಲಿಲ್ಲ. ಆಮೇಲೆ ಅವರು ತಿಂಡಿ ತೀರ್ಥ ಎಲ್ಲ ಚೆನ್ನಾಗಿ ತಿಂದು ನಾನು ಕೆಳಗಡೆ ಇಳಿದು ಬರಬೇಕಾದ್ರೆ ಅವರು ಕೆಳಗಡೆ ಇಳಿದು ಬಂದು ನನ್ನನ್ನು ಬೀಳ್ಕೊಟ್ರು. ಅದಾದಮೇಲೆ ಸಂಜೆ ನಾನೊಂದು ಸುಮಾರು 5:05ವರೆಗೆ ಅವರಿಗೆ ದೂರವಾಣಿನಲ್ಲಿ ಕರೆ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ಬೋಣ, ಯಾಕಂದರೆ ಮತ್ತೆ ನಾನು ಹೋಗಿ ಆ ಕಾರ್ನೇನು ನೋಡೋಕ್ಕಾಗಲ್ಲ ಅಂಥೇಳಿ ಮಾಡಿದಾಗ ಆಗ ಆ ತಾಯಿ ಫೋನ್ ಎತ್ಕೊಂಡು ಹೇಳಿದ್ರು, ಜನರಲ್ ಅವರು ಸ್ವಲ್ಪ ಜಾಸ್ತಿ ಬಿಯರ್ ಕುಡಿದಿದ್ದರಿಂದ ಅವರು ಮಾಡಿ ಮೇಲೆ ಮೆಟ್ಲು ಹತ್ತುತ್ತಿರ್ಬೇಕಾದ್ರೆ ಜಾರಿ ಬಿದ್ದು ಅವ್ರ ಕಾಲು ಮುರಿದೋಗಿದೆ. ಅವ್ರನ್ನ ನಾವು ಕಮಾಂಡ್ ಹಾಸ್ಪಿಟ್ಲಲ್ಲಿ ಸೇರಿಸಿದ್ವಿ ಅಂತ ಹೇಳಿದ್ರು. ನಾನು ಮೆಡ್ರಾಸಿಗೆ ಹೋಗ್ತಾ ಆವಾಗ ನಾನು ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಿದ್ದೆ. ನಮ್ಮ ತಂದೆ ವಾಹನ ಕೂಡ ನಮ್ಮ ತಂದೆ ಆವಾಗ ಮಂಗಳೂರಿನಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಅವ್ರ ಕಾರ್ ಕೂಡ ನನ್ನ ಹತ್ರ ಇತ್ತು. ನಮ್ಮ ತಂದೆ ಪರ್ಮಿಷನ್ ಕೇಳಿಕೊಂಡು ನಾನು ಕಾರ್ ತೊಗೊಂಡೋಗಿದ್ದೆ. ಆಮೇಲೆ ನಮ್ಮ ತಂದೆಗೆ ಫೋನ್ ಮಾಡಿದೆ, ಅಪ್ಪಾಜಿ ಈ ರೀತಿ ಆಗಿದೆ, ನನಗೆ ಭಾಳ ನೋವಾಗ್ತಿದೆ. ನಾನು ಅವರಿಗೆ ಆಸ್ಪತ್ರೆಯಿಂದ ಆ ತಾಯಿ ದಿನ 2 ಸಲ ಬಿಸಿ ಬಿಸಿ ಊಟ ಜನರಲ್ಲಿಗೆ ತೊಗೊಂಡು ಹೋಗಬೇಕು. ಅವರಿಗೆ ವಾಹನಗಳಿಲ್ಲ, ಬಸ್ಸಲ್ಲಿ ಹೋಗಿ ಬರ್ತಾಯಿದ್ದಾರೆ. ನಾನು ಈ ಕಾರ್ನ ಇಲ್ಲೇ ಬಿಟ್ಟು ಬರ್ಬೋದಾ ಅಂತ. ನಮ್ಮ ತಂದೆ ಅದಕ್ಕೆ ಹೇಳಿದ್ರು, ನೀನು ವಾಹನ ಅಲ್ಲೇ ಬಿಟ್ಟು ಬಾ, ಡ್ರೈವರ್ ಯಾರಾದರೂ ಇದ್ದಾರಾ ಅದನ್ನು ನೋಡಿ ಬಿಟ್ಟು ಬಾ, ಆ ವಾಹನಕ್ಕೂ ಪೂರ್ತಿ ಪೆಟ್ರೋಲ್ ಹಾಕಿ ಬಾ ನೀನು ಅಂತ ಹೇಳಿದ್ರು. ಆವಾಗ ನನ್ನ ಕಾರು ಅಂಬ್ಯಾಸಿಡರ್ ಕಾರು, ಅದನ್ನು ನಮ್ಮ ಸ್ನೇಹಿತನ ಡ್ರೈವರಿಗೆ ಕೊಟ್ಟು ನಾನು ಆ ತಾಯಿಗೆ ಹೇಳಿದೆ. ಅವ್ರನ್ನೂ ಜನರಲ್ ಅವ್ರನ್ನೂ ಹೋಗಿ ನಾನು ಆಸ್ಪತ್ರೆಯಲ್ಲಿ ನೋಡಿ, ದಯವಿಟ್ಟು ಕಾರ್ ಇಟ್ಕೊಂಡು ನೀವು ಓಡಾಡಿಕೊಂಡು ನೀವೆಲ್ಲ ವಾಸಿಯಾಗಿ ಮನೆಗೆ ವಾಪಸ್ ಹೋದಾಗ ನನಗೆ ಹೇಳಿ, ನಾನು ಆಮೇಲೆ ವಾಪಸ್ ನನ್ನ ಕಾರ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಬಂದೆ. ಅದಾದಮೇಲೆ ಸುಮಾರು 10 ದಿನ ಅವ್ರು ಆಸ್ಪತ್ರೆಯಲ್ಲಿದ್ದರು. ಅದಾದಮೇಲೆ ನನಗೆ ದೂರವಾಣಿನಲ್ಲಿ ಸಂಪರ್ಕ ಮಾಡಿ, ಜನರಲ್ ಅವರ ಮನೆಗೆ ಬಂದಿದ್ದಾರೆ ವಾಪಸ್ಸು, ನೀವು ಕಾರ್ ತೊಗೊಂಡು ಹೋಗ್ಬೋದು ವಾಪಸ್ಸು ಅಂತ ಹೇಳಿದ್ರು. ಆಮೇಲೆ ನನ್ನ ಸ್ನೇಹಿತನಿಗೆ ಹೇಳಿ ಡ್ರೈವರ್ ಒಟ್ಟಿಗೆ ಕಾರ್ನ ವಾಪಸ್ ಬೆಂಗಳೂರು ತರಿಸ್ಕೊಂಡೆ. ಅದಾದಮೇಲೆ ನವೆಂಬರ್ ತಿಂಗಳಲ್ಲಿ ಅವರು ನನಗೊಂದು ಟೆಲಿಗ್ರಾಮ್ ಕಳಿಸಿದ್ರು, ಜನರಲ್ ಅವರು ತೀರೋಗಿದ್ದಾರೆ ಅಂಥೇಳಿ. ಸರಿ, ನಾನು ಅವರ ಅಂತ್ಯಕ್ರಿಯೆಗೆ ಹೋಗೋಕ್ಕಾಗಲಿಲ್ಲ. ಆದರೆ ಅದು 11ನೇ ದಿನಕ್ಕೆ ನಾನು ಹೋಗಿ ನನ್ನ ನಮನಗಳನ್ನ ಸಲ್ಲಿಸಿ ನಾನು ವಾಪಸ್ ಬಂದೆ. ಅದಾಗೆ ಕೆಲವು ವಾರಗಳಾದಮೇಲೆ ಒಂದು ಕಾಗದ ಬಂದು ನಿನ್ನ ಕಾರನ್ನು ನಿನ್ನ ವಾಹನವನ್ನು ನೀನು ತೊಗೊಂಡೋಗು ಅಂಥೇಳಿ ಅಮ್ಮ ನನಗೆ ಕಾಗದ ಬರೆದ್ರು. ಭಾಳದ ಕಷ್ಟದ ಸಂಗತಿ. ಯಾಕಂದರೆ
ಅವರು 40,000 ಹೇಳಿದರು. ನನಗೆ ಆ ಕೊಡುವಂಥ ಶಕ್ತಿ ಇರಲಿಲ್ಲ. ಇವಾಗ ನಾನು ಎಷ್ಟು ಹಣ ಕೊಡಲಿ? ಅವ್ರು ಬಂದು ಕಾರ್ ತೊಗೊಂಡೋಗು ಅಂತಿದ್ದಾರೆ. ನಾನು ಹೇಗೆ ಮಾಡಲಿ? ಭಾಳ ಯೋಚನೆ ಆಯಿತು. ನನ್ನ ಹತ್ರ ಇದ್ದಿದ್ದೇ ಒಂದು 6-7 ಸಾವಿರ. ಆದರೆ ನನ್ನ ಕ್ಲಾಸ್ಮೇಟ್ಸ್ಗಳು ಕೆಲವರೆಲ್ಲ ಅವರ ತಂದೆ ತಾಯಿಗಳು ದುಬಾಯಿ, ಮಸ್ಕಟ್ಟು, ಶಾರ್ಜಾ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ರು. ಅವ್ರ ಹತ್ರ ಎಲ್ಲ ನಾನು ಹಣ ಕೂಡ ಹಾಕಿ 40,000 ತೊಗೊಂಡು ನಾನು ನನ್ನ ತಂದೆ ಕಾರು ಇತ್ತು ತಗೊಂಡು, ಇನ್ನೊಬ್ಬ ನನ್ನ ತಂದೆ ಡ್ರೈವರ್ನೂ ಕೂಡ ಕರ್ಕೊಂಡು ನಾನು ಮೆಡ್ರಾಸಿಗೆ ಹೋದೆ. ಹೋಗ್ಬಿಟ್ಟು ಅಮ್ಮನ್ನ ಭೇಟಿ ಮಾಡಿದ ತಕ್ಷಣ ಅವರು ಒಂದು ಕವರು ಮತ್ತು ಕೀ ತೊಗೊಬಂದು ನೀನು ಕಾರ್ ತೊಗೊಂಡೋಗಪ್ಪ ಅಂದರು. ಆಮೇಲೆ ನಾನು ಭಾಳ ದುಃಖದಿಂದ 40,000ನ ಅವರಿಗೆ ಕೈಗೆ ನಾನು ಕೊಟ್ಟಾಗ, ಇಲ್ಲಪ್ಪ ನನಗೆ ಹಣ ಏನೂ ಬೇಡ, ಅವರು ನಿನಗೆ ಇದನ್ನ ಅವರ ಮರಣ ಶಾಖೆ ವಿಲ್ನಲ್ಲೇ ನಿನಗೆ ಬರೆದಿದ್ದಾರೆ, ನೀನು ಕಾರ್ ತೊಗೊಂಡೋಗು ಅಂದರು. ನಾನು ಇಲ್ಲಮ್ಮ, ಅದನ್ನ ಹೇಗೆ ತೊಗೊಂಡೋಗೋಕ್ಕಾಗ್ತದೆ ಅಂತ ಹೇಳಿದೆ. ಆಗ ಆ ತಾಯಿ ಒಂದು ಮಾತು ಹೇಳಿದ್ರು, ನಮಗೇನಾದರೂ ಒಬ್ಳು ಮಗಳಿದ್ದಿದ್ದರೆ ಆ ಮಗಳನ್ನೂ ಕೂಡ ನಿನಗೆ ಮದುವೆ ಮಾಡಿಬಿಡ್ತಿದ್ವಿ. ಯಾಕಂದರೆ ನೀನು ನಮ್ಮನ್ನು ನೋಡ್ಕೊಂಡಿರೋ ರೀತಿ ಎಲ್ಲ ನಮಗೆ ಭಾಳ ನೀನು ಹತ್ತಿರ ಆಗಿದೆಯಾ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಅಮ್ಮ ಸ್ವಲ್ಪ ತಡೀರಿ ಅಂತ ಹೇಳಿ ಕಾಶಿ ಚೆಟ್ಟಿ ಸ್ಟ್ರೀಟ್ ಅಂತ ಹೇಳಿ ಮೆಡ್ರಾಸ್ನಲ್ಲಿ ಈ ಸ್ಮಗಲ್ಡು ಟಿ ವಿಸು ಅದು ಇದು ಎಲ್ಲ ಆಗ ಮಾರೋರು. ಸೊ ಆವಾಗ ಅಲ್ಲಿ ಒಂದು ಆಗ್ತಾನೆ ಈ ಟಿ ವಿಗಳು ಅದೆಲ್ಲ ಬರ್ತಾಯಿತ್ತು. ಒಂದು ಕಲರ್ ಟಿ ವಿ, 21 ಇಂಚದ್ದು ಒಂದು ಕಲರ್ ಟಿ ವಿ, ಒಂದು ವಿಡಿಯೋ ರೆಕಾರ್ಡರು ಎಲ್ಲ ತೊಗೊಂಡೋಗಿ ಅವ್ರ ಮನೆಯಲ್ಲೆಲ್ಲ ಹಾಕಿ ಅದಕ್ಕೆ ಸುಮಾರು 20,000 ಚಿಲ್ಲರೆ ನಾನು ಖರ್ಚು ಮಾಡಿಬಿಟ್ಟು ಆಮೇಲೆ ಕಾರ್ ತೊಗೊಂಡು ಮನೆಗೆ ಬಂದೆ. ಆ ಕಾರೇ ನನ್ನ ಮೊದಲನೇ ಕಾರು. 1937ನೇ ಇಸ್ವಿಯ ಸನ್ಬೀಮ್ ಟ್ಯಾಲ್ಬರ್ಟ್ 2 ಲೀಟರ್. ಅದರ ಮೊದಲನೇ ಓನರು ನಮ್ಮ ಭಾರತ ದೇಶದ ಕೊನೆಯ ವೈಸ್ರಾಯರವರು ಲಾರ್ಡ್ ಮೌಂಟ್ ಬ್ಯಾಟನ್ರವರು. ಲಾರ್ಡ್ ಮೌಂಟ್ ಬ್ಯಾಟನ್ರವರು ನಮ್ಮ ದೇಶದಿಂದ ಅವರು ಹಿಂದಿರುಗಬೇಕಾದ್ರೆ ಜನರಲ್ಲಿಗೆ ಆ ಕಾರ್ನ ಮಾರಿದ್ರು. ಆಮೇಲೆ ಆ ಜನರಲ್ ಅವರು ಆ ಕಾರ್ನ ನನಗೆ ಬಳುವಳಿಯಾಗಿ ಕೊಟ್ಟರು. ಆ ಕಾರಿಂದ ಈ ಎಲ್ಲ ನನ್ನ ಒಂದು ಆಸೆ, ನನ್ನ ಒಂದು ಬೃಹತ್ಕಾರವಾದ ಈ ವಾಹನಗಳ ಒಂದು ಸಂಗ್ರಹಣೆ ಏನಿದೆ, ಅದಕ್ಕೆಲ್ಲ ಮೂಲತಃ ಪ್ರೇರಣೆ ಆ ಒಂದು ಸನ್ಬೀಮ್ ಟ್ಯಾಲ್ಬರ್ಟ್. ಸರ್, ಈಗ ಏನು ವಾಹನ ಸಂಗ್ರಹಾಲಯದಲ್ಲಿ ಎಷ್ಟೆಲ್ಲ ಕಾರ್ಗಳನ್ನು ಅಳವಡಿಕೆ ಮಾಡಿರುವಂತಹದ್ದು ಮತ್ತು ಇದ್ರ ಜೊತೆಗೆ ಬೇರೆ ಏನೇನೆಲ್ಲ ಇಲ್ಲಿ ಇರುವಂತಹದ್ದು? ಈ ಕಾರುಗಳ ಜೊತೆಗೆ ಮೊದಲು ಬರೀ ಕಾರುಗಳನ್ನೇ ನಾನು ಕಲೆಕ್ಟ್ ಮಾಡ್ತಾಯಿದ್ದೆ. ಆದರೆ ಹಾಗೆ ಸಮಯ ಕಳೆದಾಗೆ ಕೆಲವು ದ್ವಿಚಕ್ರ ವಾಹನಗಳು ನನಗೆ ಬಂತು. ನಾನು ಕೂಡ ದ್ವಿಚಕ್ರ ವಾಹನಗಳು ಏನು ನಾನು ಓಡಾಡಿಸ್ತಾ ಇದ್ದೆ ಅದನ್ನು ಕೂಡ ನನ್ನ ಹತ್ರನೇ ಇಟ್ಕೊಂಡಿದ್ದೇನೆ. ನನ್ನ ಒಂದು ಆಸೆ ಅಥವಾ ದುರಾಸೆ ಅಥವಾ ನನ್ನ ಒಂದು ಹುಚ್ಚು ಅಂತ ಏನು ಕರಿತೀರಿ, ಯಾವುದೇ ವಾಹನಗಳನ್ನು ನಾನು ಖರೀದಿ ಮಾಡಿದ್ರೆ, ಯಾವುದೇ ವಾಹನಗಳು ನನ್ನ ಹತ್ರ ಬಂದರೆ ಅದು ಮತ್ತೆ ಎಲ್ಲೂ ಹೋಗಲ್ಲ. ನಾನು ಅದನ್ನ ಮಾರಾಟನೂ ಮಾಡಲ್ಲ, ಅದು ನನ್ನ ಹತ್ರನೇ ಉಳಿಯುತ್ತೆ. ಹಾಗಾಗಿ ಎಲ್ಲ ವಾಹನಗಳು, ಕಾರುಗಳೆಲ್ಲ ನನ್ನ ಹತ್ರನೇ ಇದೆ. ನಾನು ಏನೇನು ಕಲೆಕ್ಟ್ ಮಾಡಿದ್ದೇನೆ. 1-2 ಕಾರುಗಳು ಮಾತ್ರ ನಮ್ಮ ತಂದೆದು, ಅದನ್ನ ಮಾರಾಟ ಮಾಡಿದ್ವಿ. ಅದನ್ನು ಕೂಡ ಇವತ್ತಿಗೂ ಹುಡುಕ್ತಾ ಇದ್ದೇನೆ. ಸಿಕ್ಕಿದ್ರೆ ಅದನ್ನು ತೊಗೊಂಡು ನನ್ನ ಹತ್ರ ಇಟ್ಕೋಬೇಕು ಅಂತ ಹೇಳಿ. ಹಾಗೆ ಕೂಡ ಈ ಕಾರುಗಳು ತೊಗೊಳ್ಬೇಕಾದ್ರೆ ಕೆಲವು ಮೋಟ್ರ್ ಸೈಕಲ್ಗಳು ಕೂಡ ಆ ಕಾರಿನ ಜೊತೆಗೆ ಬಂತು. ಹಾಗೆ ನಿಧಾನವಾಗಿ ಮೋಟ್ರ್ ಸೈಕಲ್ಲು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ಸುಮಾರು 2000ದಿಂದ. ಹಾಗಾಗಿ ಕಾರುಗಳು ಹೆಚ್ಚಿಗೆ ಇದೆ, ಮೋಟ್ರ್ ಸೈಕಲ್ಗಳು ಇವೆ. ಇವತ್ತಿಗೂ ಕೂಡ ಭಾಳಷ್ಟು ಸ್ನೇಹಿತರು ಪ್ರಪಂಚದಾದ್ಯಂತ, ದೇಶದಾದ್ಯಂತ, ಕರ್ನಾಟಕದಾದ್ಯಂತ ಕೆಲವರು ನನ್ನ ಹತ್ರ ಹಳೆ ಕಾರಿದೆ, ಹಳೆ ಮೋಟ್ರ್ ಸೈಕಲ್ ಇದೆ, ಹಳೆ ಸ್ಕೂಟ್ರ್ ಇದೆ, ಇದು ನಿನ್ನ ಸಂಗ್ರಹಾಲಯದಲ್ಲಿ ಇಟ್ಟಿದ್ದೇ ಆದರೆ ನಾಳೆ ದಿವಸ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ನೋಡ್ಬೋದು, ನೀನು ತಗೋ ಅಂತಾರೆ. ಅದನ್ನು ನಾನು ಕೆಲವು ಅಕ್ಸೆಪ್ಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ನನಗೂ ಕೂಡ ಜಾಗದ ಒಂದು ತೊಂದರೆ ಇದೆ. ಹಾಗಾಗಿ ಸ್ವಲ್ಪ ಜನಕ್ಕೆ ಇಲ್ಲ ಅಂದಿದ್ದೀನಿ, ಸ್ವಲ್ಪ ಜನದ್ದನ್ನು ನಾನು ತೊಗೊಂಡಿದ್ದೇನೆ. ಆ ಕಾರುಗಳ ಅಲ್ಲದೇ ಕೂಡ ಕಾರಿನ ಆ ಟೈಮ್ನಲ್ಲಿ ಮಾಡ್ತಿದ್ದಂತಹ ಈ ಎನಾಮೆಲ್ ಸೈನ್ ಬೋರ್ಡ್ಸು, ಈ ರೇಡಿಯೇಟರ್ಸು, ಹಬ್ ಕ್ಯಾಪ್ಸು, ಹಾಗೆ ಕಾರಿನ ಯಾವುದ್ಯಾವುದು ವಾಹನಗಳ ಯಾವುದ್ಯಾವುದು ಮೂಲತಃ ಇದೆ ಸ್ಪೇರ್ ಪಾರ್ಟ್ಸು, ಹಾಗೆ ಭಾಳಷ್ಟು ಎಲ್ಲ ಕಲೆಕ್ಟ್ ಮಾಡಿದ್ದೇನೆ. ಯಾಕಂದರೆ ಇದೊಂದು ಸಂಗ್ರಹಾಲಯ ಒಂದು ಕಟ್ಟಬೇಕು, ಇಲ್ಲೇ
ರಾಜೇಶ್ವರಿ ನಗರದಲ್ಲೇ ನಂದು ಇನ್ನೊಂದು 16 ಎಕರೆ ಇದೆ. ಅಲ್ಲಿ ಈ ಒಂದು ವಸ್ತು ಸಂಗ್ರಹಾಲಯ, ಈ ಕಾರಿನ ಒಂದು ಸಂಗ್ರಹಾಲಯ, ಒಂದು ಆಟೋ ಮಾಲ್ ಅಂತ ಅಂದರೆ ಹೊಸ ಕಾರಿನ ಒಂದು ಮಾಲ್ ಕೂಡ ಮಾಡಿ ಅದರ ಜೊತೆಗೆ ಹಳೆ ವಾಹನಗಳ ಒಂದು ಸಂಗ್ರಹಾಲಯ ಕೂಡ ಕಟ್ಟೋಕ್ಕೆ ಎಲ್ಲ ಪ್ಲ್ಯಾನ್ಗಳು ಎಲ್ಲ ರೆಡಿ ಇದೆ. ಈ ವರ್ಷ ಮಧ್ಯದಲ್ಲಿ ಶುರು ಆಗಬೇಕು. ಆದರೆ ಸುಮಾರು ಒಂದು 30 ತಿಂಗಳಲ್ಲಿ ಈ ಕಾರ್ಯಾಚರಣೆ ಮುಗಿದು ಈ ವಾಹನಗಳೆಲ್ಲ ಹೊಸ ಜಾಗಕ್ಕೆ ನಾವು ಸ್ಥಳಾಂತರಿಸ್ತೇವೆ. ಒಟ್ಟಿನಲ್ಲಿ ಇಲ್ಲಿರುವಂತಹ ಕಾರ್ಗಳು ಅಂದರೆ ನಾವು ನೋಡ್ತಾ ಹೋದಾಗ ಹಿಂದೆ ಇರುವಂತಹ ಕಾರ್ಗಳು ನಮಗೆ ನಿಜಕ್ಕೂ ಒಂಥರ ಖುಷಿ ಕೊಡುತ್ತೆ. ಸೊ ಅದರಲ್ಲೂ ರಾಜರು ಯಾವೆಲ್ಲ ರಾಜರು ಬಳಕೆ ಮಾಡಿರುವಂಥದ್ದು ಮತ್ತು ಗಣ್ಯ ವ್ಯಕ್ತಿಗಳು ಬಳಕೆ ಮಾಡಿರುವಂಥ ಕಾರ್ಗಳು ಇಲ್ಲಿ ನಾವು ನೋಡ್ಬೋದು ಸರ್. ಭಾಳ ರಾಜರು ಮಹಾರಾಜರ ಕಾರ್ಗಳಿವೆಮ್ಮ. ಅದು ಭರತ್ಪುರ್ ಮಹಾರಾಜರಿರ್ಬೋದು, ಉದಯಪುರ್ ಮಹಾರಾಜರಿರ್ಬೋದು, ನಮ್ಮ ಮೈಸೂರು ಮಹಾರಾಜರೇ ಇರ್ಬೋದು, ಇಲ್ಲ ಟ್ರಾವನ್ಕೋರ್ ಮಹಾರಾಣಿ ಇರ್ಬೋದು, ಕುಚ್ ಬಿಹಾರ್ ಮಹಾರಾಜರಿರ್ಬೋದು, ನಾಭಾ ಮಹಾರಾಜರಿರ್ಬೋದು, ದರ್ಭಂಗ ಮಹಾರಾಜರಿರ್ಬೋದು. ಹಾಗೆ ಸುಮಾರು 80-90 ಆಲ್ಮೋಸ್ಟ್ 100 ಕಾರ್ಗಳು ನಮ್ಮ ರಾಜರು ಮಹಾರಾಜರ ಕಾರ್ಗಳೇ ಇದೆ. ಅದಲ್ಲದೇನೆ ನಮ್ಮ JRD ಟಾಟಾರವರ ಕಾರಿದೆ, ಪಾಂಡುಚೇರಿ ಮಾತಾರವರ ಕಾರಿದೆ, ನಮ್ಮ ಕುವೆಂಪುರವರ ಕಾರಿದೆ, MGR ಅವರ ಕಾರಿದೆ. ಹಾಗೆ ನಾನಾ ಪ್ರಸಿದ್ಧ ವ್ಯಕ್ತಿಗಳ ವಾಹನಗಳೆಲ್ಲ ಇವೆ ಈ ನಮ್ಮ ಸಂಗ್ರಹದಲ್ಲಿ. ಭಾಳಷ್ಟು ಜನ ಕಾರ್ಗಳೆಲ್ಲ ಯಾರ್ಯಾರ್ದು ಪ್ರಮುಖ ವ್ಯಕ್ತಿಗಳಿದ್ದಾರೆ ಅದನ್ನೆಲ್ಲ ನಾವು ಮಾಹಿತಿಗಳು ತಗೊಂಡು ಈ ಒಂದು ಸಂಗ್ರಹಾಲಯದಲ್ಲಿ ಪ್ರತಿಯೊಂದನ್ನು ಇಡಲಿಕ್ಕೆ ನಾವು ತಯಾರು ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ದಿನಮಾನದಲ್ಲಿ ಆ್ಯಕ್ಚುಲಿ ಏನು ಓಲ್ಡ್ ಬ್ಯೂಟೀಸ್ಗಳಿಗೆ ಗೋಲ್ಡ್ ಲುಕ್ ಕೊಡೋದು ಅಂತಂದರೆ ನಿಜಕ್ಕೂ ಅದೊಂದು ಕಷ್ಟಕರವಾದಂತಹ ಕೆಲಸ. ಸೊ ಆ ರೀತಿಯಾಗಿ ನಾವು ನೋಡೋದಾದರೆ ಅದರ ಮೇಂಟೆನೆನ್ಸ್ ಎಲ್ಲ ಯಾವ ರೀತಿಯಾಗಿ ಮಾಡ್ತಾರೆ ಸರ್? ಮೇಂಟೆನೆನ್ಸು ಭಾಳಷ್ಟು ಕಷ್ಟನೇ ಇದೆ. ನನ್ನ ಮಗಳು ಇದಕ್ಕೆ ಭಾಳಷ್ಟು ಪ್ರೇರಣೆ ಕೊಡ್ತಾಳೆ. ಅವಳು ಭಾಳಷ್ಟು ಸಂಶೋಧನೆ ಮಾಡಿ ಏನೇನು ಮಾಡಬೇಕು. ಅದಲ್ಲದೇ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ವಾಹನಗಳ ಕ್ಲಬ್ಬಿಗೂ ಕೂಡ ಮೆಂಬರ್ಸು. ನನ್ನ ಮಕ್ಕಳಾದ ರೂಪಾಲಿ, ಶಿಫಾಲಿ ಭಾಳಷ್ಟು ಸಹಾಯ ಮಾಡ್ತಾರೆ. ಅವರಿಗೆ ಪ್ರೇರಣೆ ಕೊಡ್ತಾ ಇರೋಳು ನನ್ನ ಹೆಂಡತಿ ಸಬೀನಾ. ಅವರೆಲ್ಲರೂ ಕೂಡ ಪಾರ್ಟ್ಸು, ಒಬ್ಬಳು ಲಂಡನ್ನಲ್ಲಿರೋದ್ರಿಂದ ಏನಾದರೂ ಪಾರ್ಟ್ಸ್ ಬೇಕು, ಇದೇ ಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ಸಂಗ್ರಹಿಸಿ ಮಾಡ್ತೀವಿ. ಇಲ್ಲಿ ವರ್ಕ್ಶಾಪ್ನಲ್ಲಿ ನನ್ನ ಆತ್ಮೀಯ ಸ್ನೇಹಿತ, ನನ್ನ ಒಟ್ಟಿಗೆ ಸುಮಾರು 40 ವರ್ಷದಿಂದ ಇದನ್ನು ಶಂಕರ್ ಅಂತೇಳಿ, ಆತನೇ ಇದನ್ನೆಲ್ಲ ನೋಡಿಕೊಂಡು ಉಸ್ತುವಾರಿ ನೋಡಿ ನಾವು ಬೇರೆ ಟಿಂಕರ್ಗಳು, ಮೆಕ್ಯಾನಿಕ್ಗಳು, ಪೇಂಟರು, ಅಪೋಲ್ಸ್ಟ್ರಿ ಮಾಡೋರು, ಹಾಗೆ ನಾನಾ ಜನನೆಲ್ಲ ಕರೆದು ಆತ ಅದನ್ನೆಲ್ಲ ಮ್ಯಾನೇಜ್ ಮಾಡಿ ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದಾರಮ್ಮ. ಇವತ್ತು ಯಾರಾದರೂ ಏನೋ ಯುವಕರು ಮತ್ತು ಬೇರೆಯವ್ರಿಗೆಲ್ಲ ಕೆಲವೊಂದಷ್ಟು ಜನರಿಗೆ ಹವ್ಯಾಸ ಇರುತ್ತೆ ಹಳೆ ಕಾರ್ಗಳನ್ನು ನೋಡಬೇಕು ಅಂತ ಅಂದಾಗ. ಸೊ ಅಂಥವರು ಇಲ್ಲಿ ಬರುವುದಕ್ಕೆ ಏನಾದರೂ ಅವಕಾಶ ಇದೆಯಾ ಅಥವಾ ಬೇರೆ ಏನಾದರೂ ಅದಕ್ಕೆ ನೀವು ಇದನ್ನು ಮಾಡ್ತಾ ಇದ್ದೀರಾ ಅಂತ? ಭಾಳ ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ರ್ಯಾಲಿಗಳು ಅದೆಲ್ಲ ಹೋದಾಗ ಜನ ನೋಡ್ತಾ ಇರ್ತಾರೆ. ರೆಗ್ಯುಲರಾಗಿ ನಾವು ಜನಗಳಿಗೆ ಬರಲಿಕ್ಕೆ ನಾವು ನಮಗೆ ಕಷ್ಟ ಆಗ್ತದೆ. ಏಕೆಂದರೆ ಭಾಳ ಜನ ಬಂದಿದ್ದೇ ಆದರೆ ನಮ್ಮವರು ಕೆಲಸ ಮಾಡಲಿಕ್ಕೂ ಆಗಲ್ಲ. ಅವ್ರ ಸಮಯ ಪೂರ್ತಿ ಅವರಿಗೆ ಕಾರ್ಗಳು ತೋರಿಸೋದೇ ಆಗ್ತದೆ. ಬಟ್ ಆವಾಗವಾಗ ಸ್ನೇಹಿತರು ಎಲ್ಲ ಬರೋದು ಆಗ್ತಾಯಿದ್ದಾರೆ. ಈಗ ನನ್ನ ಮಗಳು ಕೂಡ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅವರಿಗೆ ಬಂದಾಗ ಒಂದು ಮಾಡಲಿಕ್ಕೆ ಒಂದು ಸ್ವಲ್ಪ ಹಣ ಸಂಗ್ರಹಣೆ ಮಾಡಿ ಅವರಿಗೆಲ್ಲ ತೋರಿಸಲಿಕ್ಕೆ ಅದೊಂದು ಎಕ್ಸ್ಪೀರಿಯೆನ್ಸ್ ಒಂದು ಕೊಡಬೇಕು ಅಂಥೇಳಿ ಆಕೆ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಆದರೆ ಇನ್ನೂ ಕೆಲವೇ ವರ್ಷಗಳಲ್ಲಿ ಮ್ಯೂಸಿಯಂ ಕೂಡ ಬರೋದ್ರಿಂದ ಮ್ಯೂಸಿಯಮ್ಗೆ ಬಂದಾಗ ಅಲ್ಲಿ ಟಿಕೆಟ್ ಇಡ್ತೇವೆ. ಆ ಟಿಕೆಟಿಗೆ ಮಕ್ಕಳಿಗೆ ಹೊರಗಡೆಯವರೆಲ್ಲ ಬರ್ಬೋದು. ಅದಲ್ಲದೇ ನಾವೇನು ಮಾಡಿದ್ದೀವಿ, ಈ ಮ್ಯೂಸಿಯಮ್ನಲ್ಲಿ ಬರುವಂಥ ಹಣ ಸ್ವಲ್ಪ ಭಾಗ ಈ ಮ್ಯೂಸಿಯಮ್ನ ನೋಡ್ಕೊಳ್ಳಿಕ್ಕೆ ಹಣ ಖರ್ಚು ಮಾಡ್ತೇವೆ. ಇನ್ನು ಉಳಿದಿರೋ ಭಾಗ ಯಾರು ವಾಹನ ಅಪಘಾತದಲ್ಲಿ ನೋವು ತಿಂದಿರ್ತಾರೆ ಅವರ ಚಿಕಿತ್ಸೆಗೆ ಅಂಥೇಳಿ ಇಟ್ಟಿದ್ದೇವೆ. ಇದು ಒಂದು ಟ್ರಸ್ಟ್ ಮಾಡಿದ್ದೇವೆ. ಟ್ರಸ್ಟ್ನಲ್ಲಿ ನನ್ನ 2 ಹೆಣ್ಮಕ್ಕಳು ಹಾಗೂ ನನ್ನ ಹೆಂಡತಿ, ನಾನು 4 ಜನ ಟ್ರಸ್ಟೀಸು. ಇದರ ಪೇಟ್ರನ್ನು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರು, ಅವರೇ ಪೇಟ್ರನ್ನು. ಸೊ ಇದನ್ನು ಮಾಡಿ ನಾವು ಈ ಒಂದು ಸಂಗ್ರಹಾಲಯ ಇಷ್ಟರಲ್ಲೇ ಶುರು ಮಾಡ್ತೇವೆ. ಥ್ಯಾಂಕ್ ಯು ಸರ್. ನಿಜಕ್ಕೂ ನಿಮ್ಮ ಜೊತೆಗೆ ಮಾತಾಡಿದಾಗ ನನಗೂ ಕೂಡ ಅದೇ ಕಾಲಕ್ಕೆ ಹೋಗಿ ಬಂದಂಗೆ ಅನ್ನಿಸ್ತು. ಸೊ ಥ್ಯಾಂಕ್ ಯು ಸರ್. ಸಂತೋಷ ನೀವೆಲ್ಲ ಬಂದಿದ್ದು, ನನ್ನ ಜೊತೆ ಇದನ್ನೆಲ್ಲ ತಿಳಿದು ಶೇರ್ ಮಾಡಿ ನಮ್ಮ ಕರ್ನಾಟಕದ ಜನತೆಗೆ ನೀವು ತೋರಿಸ್ಕೊಡ್ತಾ ಇದ್ದೀರಿ. ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನೋಡಿದ್ರಲ್ಲ, ಇದಿಷ್ಟು
ಡಾಕ್ಟರ್ ರವಿ ಪ್ರಕಾಶ್ ಸರ್ ಅವರ ಮಾತಾಗಿತ್ತು. ಕನಸು ಕಾಣೋದು ಮನುಷ್ಯನ ಸಹಜ ಗುಣ. ಅದೇ ಕನಸಿನ ಜೊತೆಗೆ ತಮ್ಮ ಹವ್ಯಾಸನೂ ಕೂಡ ಬೆಳೆಸ್ತಾ ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಕೇವಲ ಕಾರ್ಗಳನ್ನು ವೀಕ್ಷಣೆಗೆ ಇಡದೆ ಅದರಿಂದ ಬಂದಿರುವಂಥ ಹಣಗಳನ್ನು ಒಂದು ರೀತಿಯಾದಂತಹ ಸೇವೆಗೆ ಅವರು ಮುಂದಾಗಿರುವಂಥದ್ದು ಇದು ನಿಜಕ್ಕೂ ಸಂತೋಷವಾಗಿರುವಂಥದ್ದು. ಸೊ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.